ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್. ಆಮ್ ಆಡಿಬಲ್ ಡಿಯರ್ ಸ್ಟೂಡೆಂಟ್ಸ್? ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಆಮ್ ಆಡಿಬಲ್ ಡಿಯರ್ ಸ್ಟೂಡೆಂಟ್ಸ್? ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಬನ್ನಿ ಇವತ್ತಿನ ಕ್ಲಾಸ್ದಲ್ಲಿ ನಾವು ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ಯಾವುದು ಎಡ್ಜೆಕ್ಟ್ ಇದೆನೋ ಅದರ ಬಗ್ಗೆ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಮುಂದಿನ ಭಾಗವನ್ನು ಎಸ್ ಬನ್ನಿ. ಸೊ ನೋಡಿ, ಪ್ರತಿಯೊಂದು ಕ್ಲಾಸ್ಗಳನ್ನು ನೋಡಿ, ನಿನ್ನೆ 32 ಜನ ಅಡ್ಮಿಷನ್ ತಗೊಂಡಿದ್ದಾರೆ. ಐ ವುಡ್ ಲೈಕ್ ಟು ಸಜೆಸ್ಟ್ ಟು ದೆಮ್ ಆಲ್, ಲೈವ್ ಕ್ಲಾಸ್ಗೋಸ್ಕರ ಅಂತ ನೀವು ಯಾವಾಗಲೂ ವೇಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ, ನೀವು ನೋಡ್ಕೋಬಹುದು. ಆದರೆ ಯಾವುದೇ ವಿದ್ಯಾರ್ಥಿ ಹೊಸ ಒಂದು ಕ್ಲಾಸನ್ನು ಜಾಯಿನ್ ಮಾಡಿದ ಕೂಡಲೇ ಸಾಧ್ಯವಾದಷ್ಟು ನೀವು ಏನು ಮಾಡ್ಬೇಕಂತಂದ್ರೆ, ಡೆಮೋ ಸೆಕ್ಷನಲ್ಲಿರುವಂಥ ವಿಡಿಯೋಗಳನ್ನ ಮೊದಲಿಗೆ ಮುಗಿಸಿ, ಆಮೇಲೆ ಪೇಪರ್ 1 ಗ್ರಾಮರು, ಆಮೇಲೆ ಪೇಪರ್ 2 ಗ್ರಾಮರು, ಆಮೇಲೆ ಕಂಪ್ಯೂಟರ್, ಈ ಥರ ಎಲ್ಲವೂ ಒಂದೊಂದೊಂದು ಫೋಲ್ಡರ್ ಬೇರೆ ಬೇರೆ ಮಾಡಲಾಗಿದೆ. ಅವೆಲ್ಲವನ್ನು ಕರೆಕ್ಟಾಗಿ ನೋಡ್ಕೋತಾ ಬನ್ನಿ. ಎಸ್, ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಇವತ್ತು ಈಚ್ ಆ್ಯಂಡ್ ಎವ್ರಿ ಇವುಗಳನ್ನೇ ಎಡ್ಜೆಕ್ಟ್ ಆಗಿ ಯೂಸ್ ಮಾಡಿದಾಗ ಹೇಗೆ ತಿಳಿತರಿ. ಸೊ ಇನ್ನೊಂದು ಸ್ವಲ್ಪ ಇವನಷ್ಟು ಮುಗಿಸ್ಬಿಟ್ರೆ ಮತ್ತೆ ಕ್ವಶನ್ ಆನ್ಸರ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಈಗಾಗಲೇ ಹಿಂದಿನ ಕ್ಲಾಸ್ದಲ್ಲಿ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡ್ತಾ ಇದ್ನಿ. ಮತ್ತೆ ಇವೊಂದು ಸ್ವಲ್ಪ ಉಳಿದಾವ. ಇವನ್ನೆಲ್ಲ ಆ್ಯಕ್ಚುಲಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋದ್ನಾಗ ಇವತ್ತನ್ನ ಡಿಸ್ಕಷನ್ ಮಾಡಿದ್ದೀನಿ, ಬಟ್ ಇವುಗಳನ್ನು ಕೂಡ ನಾವು ಕಲಿಸ್ಬೇಕಾಗತ್ತೆ. ಎಸ್ ಬನ್ನಿ. ಈಚ್ ಈಸ್ ಯೂಸ್ಡ್ ಫಾರ್ 2 or more 2 than 2. ನೋಡಿ, 2 ಅಥವಾ 2ಕ್ಕಿಂತ ಜಾಸ್ತಿ ಜನ ಇದ್ದರೆ ಈಚ್ ಅನ್ನು ಹಚ್ಚಬೇಕು. ಅದು ಎನಿಸಲಿಕ್ಕೆ ಬರುವಂತಹ ಸನ್ನಿವೇಶದಲ್ಲಿ ಮಾತ್ರ. ಉದಾಹರಣೆಗೆ ಈಗ ಸದ್ಯ ನೀವು ಒಂದು ಕ್ಲಾಸ್ದಲ್ಲಿ ಒಂದು ಟಾಪಿಕ್ ಅನ್ನ ಕಲಿಸ್ತಾ ಇರ್ತೀರ, ಆವತ್ತಿನಲ್ಲಿ ಒಂದು 50 ಜನ ಹುಡುಗರು ಇರ್ತಾರೆ, ಅದು ಎನಿಸ್ಲಿಕ್ಕೆ ಸಾಧ್ಯ ಅದ. ಅದಕ್ಕಲ್ಲಿ ಈಚ್ ಸ್ಟೂಡೆಂಟ್ ಅಂತ ಅನ್ಬೇಕು. ನೋಡಿ, ಈಚ್ ಸ್ಟೂಡೆಂಟ್. ನೋಡಿ, ಈಗಾಗಲೇ ಇದನ್ನ ನಾವು ಕಲ್ತಿದ್ದೀವಿ. ಈಚ್ ಮತ್ತು ಎವ್ರಿಯನ್ನ ಎಲ್ಲಿ ಕಲ್ತಿದ್ದೀವಿ ನೋಡೋಣ. ಯಾರು ಹೇಳ್ತೀರಾ? ಟೈಪ್ ಮಾಡಿ. ಯಾರು ಹೇಳ್ತೀರಾ? ವೇರ್ ವಿ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಿಸ್ ಈಚ್ ಅಂಡ್ ಎವ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಈಚ್ ಮತ್ತು ಎವ್ರಿನ ಎಲ್ಲಿ ಕಲ್ತಿದ್ವಿ? ಎಕ್ಸಾಕ್ಟ್ಲಿ ಪ್ರೊನೌನ್ ನಲ್ಲಿ ಕಲ್ತಿದ್ದೀವಿ ವಿದ್ಯಾರ್ಥಿಗಳೇ. ಪ್ರೊನೌನ್ ನಲ್ಲಿ ಕಲ್ತಿದ್ದೀವಿ. ಅಲ್ಲಿ ಏನಂತ ಕಲ್ತೀವಿ ಅಂತಂದ್ರೆ, ಈಚ್ ಅಂದರೆ ಪ್ರತಿಯೊಂದು, ಎವ್ರಿ ಅಂದ್ರೂ ಪ್ರತಿಯೊಂದು ಅಂತ ಕಲ್ತೀವಿ. ಅದು ಒಂದು ಪ್ರೊನೌನ್ ಅಂತ ಆಗತ್ತ. ಬಟ್ ಯಾವಾಗ ಅದು ಪ್ರೊನೌನ್ ಆಗುತ್ತೋ ವಿದ್ಯಾರ್ಥಿಗಳೇ, ಯಾವಾಗ ಅದು ಪ್ರೊನೌನ್ ಆಗುತ್ತೋ ಆ ಸಂದರ್ಭದಲ್ಲಿ ಇದರ ಒಂದು ಉಪಯೋಗ ಬೇರೆ ರೀತಿಯಲ್ಲಿ ಇರ್ತದ. ಇದರ ಉಪಯೋಗ ಬೇರೆ ರೀತಿಯಲ್ಲಿ ಇರ್ತದ. ಅರ್ಥ ಆಯ್ತರಿ? ಇದರ ಉಪಯೋಗ ಬೇರೆ ರೀತಿಯಲ್ಲಿ ಇರ್ತದ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್. ಅದನ್ನ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ. ಎಸ್ ಬನ್ನಿ, ಹಾಗಾದ್ರೆ ಅದನ್ನ ನಾನು ನಿಮಗೆ ಇಲ್ಲೇ ಹೇಳ್ಕೊಡ್ತಿದ್ರೆ ನೋಡಿ. ಈಚ್ ಅಂತ ನಾವು ಏನಾದರೂ ಪ್ರೊನೌನ್ ಮಾಡಿದ್ರೆ ಈಚ್ ಆಫ್ ದ ಸ್ಟೂಡೆಂಟ್ಸ್ ಆಗುತ್ತಾ? ತಿಳಿತರಿ? ಇಲ್ಲಿರುವಂತ ನಾಮಪದ ಯಾವಾಗಲೂ ಏನಿರಬೇಕು ಅಂತಂತಂದ್ರೆ ಪ್ಲೂರಲ್ ಆಗಿರಬೇಕು. ಏನಿರಬೇಕು? ಪ್ಲೂರಲ್ ಆಗಿರಬೇಕು. ಇದು ಈಚ್ ಈಗ ಸದ್ಯ ಏನಂತ ಉಪಯೋಗಿಸ್ತಿದ್ದ ಇದೀವಿ? ಪ್ರೊನೌನ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಈ ಈಚ್ ಅನ್ನ ನಾವು ಏನಾದ್ರೂ ಎಡ್ಜೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದನ್ನ ಹಿಂಗ್ ಬರಿಬೇಕಾಗತ್ತ, ಈಚ್ ಸ್ಟೂಡೆಂಟ್ ಅಂತ ಹೇಳಿ. ಹೆಂಗ? ಈ ತರ. ತಿಳಿತರಿ? ನೋಡಿ, ನಾಮಪದದ ಹಿಂದೆ ಇದ್ದರೆ ಅದನ್ನ ಎಡ್ಜೆಕ್ಟ್ ಅಂತ ಕರೀತಾರ. ತಿಳಿತರಿ? ಅಂದರೆ ಈಚ್ ಅನ್ನ ಎಡ್ಜೆಕ್ಟ್ ಆಗಿ ಯೂಸ್ ಮಾಡಿದರೆ ಅದರ ಮುಂದೆ ಬರುವ ನಾಮಪದ ಏನಿರಬೇಕು? ಸಿಂಗ್ಯುಲರ್ ಇರಬೇಕು. ಅದೇ ಈಚ್ ಅನ್ನ ಪ್ರೊನೌನ್ ಆಗಿ ಯೂಸ್ ಮಾಡಿದರೆ ನಾಮಪದವು ಪ್ಲೂರಲ್ ಆಗಿರಬೇಕು. ಇದು ಯಾರಿಗೆ ಅರ್ಥ ಆಯ್ತು? ಎಸ್ ಅಂತ ಟೈಪ್ ಮಾಡಿ. ಇದನ್ನ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಮತ್ತೊಮ್ಮೆ ನಾನು ಇದು ಮಾಡ್ತಾ ಇದ್ದೇನೆ. ತಿಳಿತರಿ? ಎಸ್, ವೆರಿ ಗುಡ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಇದನ್ನ ಈಗಾಗಲೇ ನಾವು ಡಿಸ್ಕಷನ್ ಅನ್ನ ಮಾಡಿದ್ದೀವಿ. ಅರ್ಥ ಆಯ್ತರಿ? ಎಸ್ ಬನ್ನಿ. ಹಾಗಾದ್ರೆ ನಾನೀಗ ಸದ್ಯ ಕಲಿಸ್ತಾ ಇರುವಂತದ್ರಿಂದ ಏನಪ್ಪಾ ಅಂತಂದ್ರೆ, ಎಡ್ಜೆಕ್ಟ್ ಅಂದ್ರೆ ಇದರ ಮುಂದೆ ನಾಮಪದ ಬರಬೇಕು, ಅದು ಸಿಂಗ್ಯುಲರ್ ಇರಬೇಕು. ಸರ್, ಮತ್ತೆ ಮುಂದೆ ವರ್ಬ್ ಏನಿರಬೇಕು? ಮುಂದೆ ಹೆಲ್ಪಿಂಗ್ ವರ್ಬ್ ಏನಿರಬೇಕು? ಅಪ್ಪಿ, ಈಚ್ ಬರ್ಲಿ, ಎವ್ರಿ ಬರ್ಲಿ, ಐದರ್ ಬರ್ಲಿ, ನೈದರ್ ಬರ್ಲಿ, ಮುಂದೆ ಬರುವ ಕ್ರಿಯಾಪದ ಅಥವಾ ಸಹಾಯಕ ಕ್ರಿಯಾಪದ ಯಾವಾಗಲೂ ಏಕವಚನದಲ್ಲಿರಬೇಕು. ದ್ಯಾಟ್ ಶುಡ್ ಬಿ ಇನ್ ಸಿಂಗ್ಯುಲರ್. ಸೊ ಲೆಟ್ಸ್ ಮೂವ್ ಟು ದ ನೋಟ್ಸ್ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಏನದ, ಈಚ್ ಈಸ್ ಯೂಸ್ ಫಾರ್ 2 or more than 2. 2 ಅಥವಾ 2ಕ್ಕಿಂತ ಹೆಚ್ಚು ಜನ ಇದ್ದರೆ. ಎವ್ರಿ ಈಸ್ ಯೂಸ್ ಫಾರ್ ಅಟ್ ಲೀಸ್ಟ್ 3 or more. 3 ಮಂದಿ ಇರಬೇಕು, 3ಕ್ಕಿಂತ ಹೆಚ್ಚು. ಅಂದ್ರೆ ನೆನಪಿಟ್ಟುಕೊಂಡ್ಬಿಡಿ, ಎನಿಸಲಿಕ್ಕೆ ಬರುವ ಸಂಖ್ಯೆಗಳು ಕಣ್ಣು ಮುಂದೆ ಇದ್ದರೆ ಈಚ್, ಎನಿಸಲಿಕ್ಕೆ ಬರಲಾರ್ದಷ್ಟು ಜನ ಇದ್ದರೆ ಎವ್ರಿ ಅನ್ನ ಯೂಸ್ ಮಾಡಬೇಕು. ವಿದ್ಯಾರ್ಥಿಗಳೇ, ಎವ್ರಿ ಅನ್ನ. ಹಾಗಾದ್ರೆ ನೋಡಿ,
ಎವ್ರಿ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಟು. ನೋಡಿ, ಎವ್ರಿ ಅನ್ನ ಯಾವಾಗಲೂ ನಾವು ಸ್ವಲ್ಪ ಜನ ಇದ್ದರೆ ಅಥವಾ ಇಬ್ಬರೇ ಇದ್ದರೆ ಯೂಸ್ ಮಾಡಬಾರ್ದು. ಇಬ್ಬರಿದ್ರೆ ಬೋತ್ ಅಂತ ಶಬ್ದದ, ತಿಳಿತರಿ, ಮುಗಿದೋಯ್ತು. ಈಚ್ ಆಫ್ ಯು ಮಸ್ಟ್ ರೀಚ್ ಇನ್ ಟೈಮ್. ನೋಡಿ, ಈಚ್ ಆಫ್ ದ ಟೂ ಬ್ರದರ್ಸ್ ಈಸ್ ಹೈಲಿ ಕಲ್ಚರ್ಡ್. ಎವ್ರಿ ಒನ್ ಆಫ್ ದ ಟೂ ಬ್ರದರ್ಸ್ ಇಸ್ ರಾಂಗ್. ಯಾಕೆ? ಇಬ್ಬರೇ ಇರುವಾಗ, ತಿಳಿತರಿ. ನೋಡಿ, ಇಬ್ಬರಲ್ಲಿ ಪ್ರತಿಯೊಬ್ಬರು ಅನ್ನುವಾಗ ನಾವೇನನ್ಬೇಕು? ಈಚ್ ಅನ್ಬೇಕು. ಇಬ್ರಿದ್ದಾಗ ಇಬ್ರು ಬರ್ತಾರಂದಾಗ ಬೋತ್ ಆಫ್ ಯು ಅಂತ ಅನ್ಬೇಕು. ನೋಡ್ರಿ, ಸನ್ನಿವೇಶ ಹೆಂಗದ ನೋಡಿ ವಿದ್ಯಾರ್ಥಿಗಳ, ಕೇಳ್ರಿ. ಸರ್, ಈಚ್ ಅಂತ ಬಂದಾಗ ಬೋತ್ ಅಂತ ಬಂದಾಗ ಏನ್ ಫರಕ್ ಇರ್ತದ? ಒಂದು ದೇವಸ್ಥಾನದ ಇವು ಹೋಗಿ ಬರ್ತಾನ, ಇವು ಹೋಗಿ ಬರ್ತಾನ, ಹಿಂಗ ಅಂದಾಗ ಏನಾಗತ್ತ? ಈಚ್ ಆಫ್ ದೆಮ್ ಮಸ್ಟ್ ಗೋ ಟು ಟೆಂಪಲ್ ಆರ್ ಈಚ್ ಆಫ್ ದೆಮ್ ಈಸ್ ಗೋಯಿಂಗ್ ಟು ಟೆಂಪಲ್. ಅರ್ಥ ಐತರಿ? ಈ ರೀತಿ ಆಗತ್ತ. ಇಬ್ರು ಕೂಡ ಹೊಂಟಾರಂತಂದ್ರೆ ಬೋತ್ ಆಫ್ ದೆಮ್ ಈಸ್ ಗೋಯಿಂಗ್ ಟು, ಬೋತ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಟೆಂಪಲ್ ಆಗತ್ತ. ತಿಳಿತರಿ? ಸನ್ನಿವೇಶವನ್ನು ಹೇಳ್ಕೊಡ್ತಾ ಇದ್ದೇನೆ. ಸರಿ, ಎರಡೇ ಇದ್ರೆ ಬೋತ್ ಬರ್ತದಲ್ಲ, ಅಪಿ ಎರಡೇ ಇದ್ದರೆ ಎರಡೂ ಕೂಡ ಹೊಂಟಿದ್ದು, ಎರಡೂ ಕೂಡ ಕೆಲಸ ಮಾಡ್ತಿದ್ದು ಅಂದ್ರೆ ಬೋತ್ ಅನ್ಬೇಕು. ಅಲ್ಲಿ ಆರ್ ಬರ್ತದ, ಹೆಲ್ಪಿಂಗ್ ವರ್ಬು, ಕ್ರಿಯಾಪದ ಪ್ಲೂರಲ್ ಬರ್ತದ, ಸಹಾಯಕ ಕ್ರಿಯಾಪದ ಪ್ಲೂರಲ್ ಬರ್ತದ. ಅದೇ ಏನಾದರೂ ಈಚ್ ಅಂತ ನಾವು ಯೂಸ್ ಮಾಡ್ಕೋಬೇಕಂತಂದ್ರೆ, ಇವ್ ಚಾಕ್ಲೇಟ್ ತಿಂದ ಮೇಲೆ ಇವ್ ಚಾಕ್ಲೇಟ್ ತಿಂದ, ನಾನು ಇವಂಗ್ ನಾನು ಊಟ ಕೊಟ್ಟ ಮೇಲೆ ಇವಂಗ್ ಊಟ ಕೊಟ್ಟಿದ್ದೀನಿ, ಇವಂಗ್ ಸ್ಯಾಲ್ರಿ ಕೊಟ್ಟ ಮೇಲೆ ಇವಂಗ್ ಸ್ಯಾಲ್ರಿ ಕೊಟ್ಟಿದ್ದೀನಿ. ತಿಳಿತ್ನ ಇರೋದು? ಈ ರೀತಿ ಸನ್ನಿವೇಶಗಳು ಬಂತಾವ, ಅವಾಗ ಈಚ್ ಹಚ್ತೀವಿ. ಓಕೆ, ಹಾ. ಎವ್ರಿ ಒನ್ ಆಫ್ ದೆಮ್ ವಾಸ್ ರೆಡಿ ಟು ಗೋ. ನೋಡಿ, ಇಲ್ಲಿ ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ತುಂಬಾ ಜನ ಇದ್ದಾರೆ ವಿದ್ಯಾರ್ಥಿಗಳೇ, ತುಂಬಾ ಜನ ಇದ್ದಾರೆ. ಅವಾಗ ನಾವೇನ್ ಮಾಡ್ಬಿಡ್ತೀವಿ? ಎವ್ರಿ ಅನ್ನ ತಗೋತೀವಿ. ಎವ್ರಿ ಒನ್ ಆಫ್ ದೆಮ್ ವಾಸ್ ರೆಡಿ ಟು ಗೋ. ನೋಡಿ, ಎವ್ರಿ ಬಂದ್ರು ಹೆಲ್ಪಿಂಗ್ ಅವರ್ ವಾಸ್ ಬಂತು. ಐ ನೋ ಎವ್ರಿ ಸ್ಟ್ರೀಟ್. ನೋಡಿ, ಸ್ಟ್ರೀಟ್ ಅಂದ್ರೆ ಸಿಂಗುಲರ್ ಆಯ್ತು. ಇದೇ ಹೇಳ್ಕೊಟ್ರಿ, ನಾಮಪದ ಸಿಂಗುಲರ್ ಇರಬೇಕು. ಇದನ್ನ ಎಡ್ಜೆಕ್ಟ್ ಆಗಿ ಯೂಸ್ ಮಾಡಿದಾಗ, ಇದೇ ಪದವನ್ನು ನಾವು ಏನಾದ್ರೂ ಪ್ರೊನೌನ್ ಆಗಿ ಯೂಸ್ ಮಾಡಿದಾಗ ಪ್ಲೂರಲ್ ಬರ್ತದ. ಎಕ್ಸಾಂಪಲ್, ಎವ್ರಿ ಮುಂದೆ ಪ್ಲೂರಲ್ ಬಂತು, ದೆಮ್ ಅನ್ನೋದು, ಬಟ್ ಕ್ರಿಯಾಪದ ಮಾತ್ರ ಏಕವಚನ ಬಂತು. ಯಾರಿಗೆ ಈ ಒಂದು ಗೇಮ್, ಈ ಒಂದು ವಾಕ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ತಿಳ್ಕೊಳ್ಳಿಕ್ಕೆ ಆಗ್ತಾ ಇದ್ದನೋ, ನಾನು ಹೇಳ್ತಾ ಇರೋದು ಕಲಿತಾ ಇದ್ದ ಇಲ್ಲ, ಸಿಂಪಲ್ ಆಗಿ ತಿಳಿತಾ ಇದ್ದನೋ, ಅವ್ರು ಎಸ್ ಅಂತ ಟೈಪ್ ಮಾಡ್ಬೋದು. ನೋಡಿ, ಎವ್ರಿ ಒನ್ ಆಫ್ ದೆಮ್ ವಾಸ್ ರೆಡಿ ಟು ಗೋ. ಇಲ್ಲಿ ಎವ್ರಿ ಅನ್ನೋದು ಎಡ್ಜೆಕ್ಟ್ ಅಲ್ಲ, ಪ್ರೊನೌನ್ ಅದ ವಿದ್ಯಾರ್ಥಿಗಳೇ, ಪ್ರೊನೌನ್ ಅದ. ಎವ್ರಿ ಒನ್ ಆಫ್ ದೆಮ್ ವಾಸ್ ರೆಡಿ ಟು ಗೋ. ಬಟ್ ಇನ್ನೊಂದೊಂದು ಮಾತಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಇನ್ನೊಂದು ಮಾತಾಡ್ತಾ ಇದ್ದೇನೆ ನೋಡಿ. ನಾನೊಂದು ತಪ್ಪನ್ನು ಹೇಳಿಬಿಟ್ಟೆ ಸಡನ್ ಆಗಿ ನಿಮ್ ಮುಂದೆ ಹೇಳುವಾಗ ಏನಂತ ನೋಡಿ. ಎವ್ರಿ ಅನ್ನೋದು ಪ್ರೊನೌನ್ ಅದ ಅಂತ ನಾನು ಹೇಳಿದೆ. ಅದು ಆಕ್ಚುಲಿ ಎಡ್ಜೆಕ್ಟ್ ಅದ. ಯಾಕೆಂದರೆ ಒಂದು ಎಡ್ಜೆಕ್ಟಿವ್ ಯಾವಾಗಲೂ ನಾಮಪದವನ್ನು ಹೊಗಳುತ್ತಾ, ಪ್ರೊನೌನ್ ಅನ್ನು ಹೊಗಳುತ್ತಾ. ಇಲ್ಲಿ ಒನ್ ಅನ್ನುವಂತಹ ಒಂದು ಪ್ರೊನೌನ್ ಅನ್ನ ಹೊಗಳುತ್ತಿರುವಂತಹ ಪದ ಎವ್ರಿ ಆಗಿದೆ. ಅದಕ್ಕೆ ಇಲ್ಲಿ ಎವ್ರಿ ಅನ್ನೋದು ಎಡ್ಜೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಎವ್ರಿ ಅನ್ನೋದು ಎಡ್ಜೆಕ್ಟ್ ಆಗುತ್ತಾ? ಹೇಳ್ತಾರದ್ರಿ, ನಾವು ONE ಒನ್ ಅನ್ನೋದನ್ನ ಎಲ್ಲಿ ಕಲಿತೀವಿ? ಇನ್ಡೆಫಿನಿಟ್ ಪ್ರೊನೌನ್ ಅಲ್ಲಿ ಕಲ್ತಿರ್ತೀವಿ. ತಿಳಿತಾರಿ? ಅನಿಶ್ಚಿತ ಸರ್ವನಾಮದ ಲಿಸ್ಟ್ ನಲ್ಲಿ ಕಲ್ತಿದ್ದೀವಿ. ಸೊ ದಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್. ಹಿಯರ್ ಸರ್ ಎವ್ರಿ ಮುಂದೆ ನಾಮಪದನ ಇಲ್ಲಲ್ಲ ಅಂತ. ಅರೇ ಬಾಬಾ, ಎಡ್ಜೆಕ್ಟ್ ಕ್ಯಾನ್ ಎಕ್ಸ್ಪ್ಲೇನ್, ಡಿಸ್ಕ್ರೈಬ್ ನಾಟ್ ಓನ್ಲಿ ನೌನ್ ಬಟ್ ಆಲ್ಸೋ ಪ್ರೊನೌನ್ ಮೈ ಡಿಯರ್ ಫ್ರೆಂಡ್ಸ್, ಬಟ್ ಆಲ್ಸೋ ಪ್ರೊನೌನ್. ಅರ್ಥ ಐತರಿ? ಅದೇ ರೀತಿಯಾಗಿ ಬಟ್ ಇಲ್ಲೇನದ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇನದ ನೋಡಿ, ಈಚ್ ಅನ್ನೋದು ಪ್ರೊನೌನ್ ಅದ, ಈಚ್ ಅನ್ನೋದು ಪ್ರೊನೌನ್ ಅದ. ತಿಳಿತ್ನ ಅರ್ಥದ್ರಿ? ಸೊ ಇಲ್ಲಿ ಪ್ರೊನೌನ್ ಇದ್ದದಕ್ಕೆ ಇಲ್ಲಿ ಬ್ರದರ್ಸ್ ಅನ್ನೋದು ಪ್ಲೂರಲ್ ಬಂತು. ಇಲ್ಲಿ ಈಚ್ ಅನ್ನೋದು ಪ್ರೊನೌನ್ ಇದ್ದದಕ್ಕೆ ಇಲ್ಲಿ ಯು ಅನ್ನೋದು, ಇಲ್ಲಿ ಯು ಹೇಗಿತ್ಲ, ಅದು ಸಿಂಗುಲರ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ, ಪ್ಲೂರಲ್ ಇದ್ರೆ ಪಿ ಅಂತ ಟೈಪ್ ಮಾಡಿ. ನೋಡೋಣ ಯಾರ್ಯಾರು ಇಲ್ಲಿ ಜಾನರ್ ಇದ್ದಾರೆ, ಶಾಬಾದಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎಸ್ ಕಮ್ ಆನ್, ಎಸ್ ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್, ಕಮ್ ಆನ್. ಎಸ್, ಎಕ್ಸಲೆಂಟ್. ಸೊ ಇದೇ ರೀತಿಯಾದಂತಹ ಪೇಡ್ ಕ್ಲಾಸ್ಗಳು ಕೂಡ ನಮ್ಮಲ್ಲಿ ಬರ್ತಾ ಇರ್ತದೆ. ಪೇಡ್ ಕ್ಲಾಸ್ ಅದ ಲಿಂಕ್ ಅನ್ನ ನೀವು ಪಡಿಬೇಕಾದ್ರೆ ಆಪ್ ಅದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ವಿದ್ಯಾರ್ಥಿಗಳು. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ವೆರಿ ಗುಡ್. ಪ್ಲೂರಲ್ ಇದೆ, ಪ್ಲೂರಲ್ ಇದೆ ವಿದ್ಯಾರ್ಥಿಗಳೇ, ಪ್ಲೂರಲ್ ಇದೆ, ಅದು ಪ್ಲೂರಲ್ ಇದೆ, ಡೆಫಿನೆಟ್ಲಿ ಪ್ಲೂರಲ್ ಇದೆ. ಅರ್ಥ ಐತರಿ? ಸೊ ಹಾಗಾದ್ರೆ ನೋಡಿ, ನಾವ್ ಏನ್ ಕಲಿತಾ ಇದ್ವಿ ಅದನ್ನ ನೀಟಾಗಿ ಕಲ್ಕೊಂಡ್ಬಿಟ್ರೆ ನಾಳೆ ಫಿಲ್ ಇನ್ ದ ಬ್ಲಾಂಕ್ಸ್ ದಲ್ಲಿ, ಕಾಮನ್ ಎರರ್ಸ್ ದಲ್ಲಿ, ಕ್ಲೋಸ್ ಟೆಸ್ಟ್ ನಲ್ಲಿ, ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, HS ಇರ್ಬೋದು, GPS ಇರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನಾನು ಈಗ ತಾನೇ ಮಾತಾಡಿದ್ದೀನಿ, ಇದು ಪ್ರೊನೌನ್ ಆಗಿತ್ತಂದ್ರೆ ಇದು ಏನಾಗಿರುತ್ತೆ? ಪ್ಲೂರಲ್ ಆಗಿರ್ತದೆ. ಓಕೆ, ಎಸ್, ಇದು ಹೋಯ್ತಾ, ಮುಗಿತಾ? ಎಸ್, ಬನ್ನಿ ನೆಕ್ಸ್ಟ್ ನೋಡೋಣ. ಐದರ್, ನೀದರ್ ಆರ್ ನೈದರ್.
ನೋಡಿ ಎನ್ ಅನ್ನೋದು ಏನದ ಅಂತಂದ್ರೆ ಇಲ್ಲಿ ಎನ್ ಅನ್ನೋದು ಗ್ರಾಮೆಟಿಕಲ್ ಆಗಿ ಏನಾಗುತ್ತೆ ನೋಡೋಣ, ಯಾರು ಹೇಳ್ತೀರಾ? ವಾಟ್ ಡಸ್ ಎನ್ ಸ್ಟ್ಯಾಂಡ್ ಫಾರ್? ವಾಟ್ ಡಸ್ ಎನ್ ಸ್ಟ್ಯಾಂಡ್ ಫಾರ್ ಅಕಾರ್ಡಿಂಗ್ ಟು ದ ಗ್ರಾಮರ್? ವ್ಯಾಕರಣಬದ್ಧವಾಗಿ ಎನ್ ಅಂದರೆ ಏನಾಗುತ್ತೆ ನೋಡೋಣ, ಟೈಪ್ ಮಾಡಿ. ಎನ್ ಅಂದ್ರೆ ಏನಾಗುತ್ತೆ ಟೈಪ್ ಮಾಡಿ. ಎಕ್ಸಲೆಂಟ್, ಎಕ್ಸಲೆಂಟ್ ವಿಶಾಲ್, ವೆರಿ ಗುಡ್ ಸರ್, ವೆರಿ ಗುಡ್, ಎಕ್ಸಲೆಂಟ್. ನಾನು ಗ್ರಾಮೆಟಿಕಲ್ ಪ್ರಕಾರ ಹೇಳ್ತಾ ಇದ್ದೀನಿ. ಹನುಮ ಅವರೇ, ನಾನು ನಿಮ್ಗೆ ಮೀನಿಂಗ್ ಅನ್ನ ಕೇಳ್ತಾ ಇಲ್ಲ. ಸ್ಫೂರ್ತಿ, ಯು ಆರ್ ಟೀಚರ್. ಐ ಆಮ್ ನಾಟ್ ಆಸ್ಕಿಂಗ್ ಮೀನಿಂಗ್, ಐ ಆಮ್ ಆಸ್ಕಿಂಗ್ ಅಬೌಟ್ ದ ಗ್ರಾಮೆಟಿಕಲ್. ವಾಟ್ ಡಸ್ ಇಟ್ ಸ್ಟ್ಯಾಂಡ್ ಫಾರ್? ಗ್ರಾಮೆಟಿಕಲ್ ಹೋದ್ರೆ ಅದಕ್ಕೆ ಏನ್ ಸ್ಟ್ಯಾಂಡ್ ಆಗುತ್ತೆ, ಅದು ಏನ್ ಅಂತಾರ? ಎಟಮಾಲಜಿ ಪ್ರಕಾರ ಅದಕ್ಕೆ ಏನ್ ಅಂತಾರ? ನಾವು ಇಲ್ಲಿ ಕಲಿಸ್ತಾ ಇರೋದು ಇಂಗ್ಲಿಷದ ಶಿಕ್ಷಕರಿಗೆ. ನಾನಿಲ್ಲಿ ಕಲಿಸ್ತಾ ಇರೋದು ಪೇಪರ್ 1 ಅದ ಸಬ್ಜೆಕ್ಟ್ ಅಲ್ಲ, ನೆನಪಿಟ್ಕೊಳ್ಳಿ. ಪೇಪರ್ 1 ಅಲ್ಲಿ ನೀವೇನಾದರೂ ಈ ತರ ಆನ್ಸರ್ ಕೊಟ್ಟಿದ್ರೆ ನಾನು ಒಪ್ಕೋತಿದ್ದೆ. ಯು ಪೀಪಲ್ ಆರ್ ಗೋಯಿಂಗ್ ಟು ಬಿಕಮ್ ದ ಪಾರ್ಟ್ ಆಫ್ ಇಂಗ್ಲಿಷ್ ಟೀಚರ್ಸ್. ದಟ್ಸ್ ವೈ I would like to ask you, my dear students, give me the meaning of that n as per grammar, as per etymology. Exactly, my dear students, exactly. That is called, ಅಲ್ಲಿ ಒಬ್ರು ಇದ್ದಾರೆ ನೋಡ್ರಿ, ರಮಾದೇವಿ ಅಂತ ಒಬ್ರು ಯಾರೋ ಇದ್ದಾರೆ. ಪ್ರಿಫಿಕ್ಸ್ ಆಗುತ್ತೆ ಸರ್ ಅಂತಿದ್ದಾರೆ. ವೆರಿ ಗುಡ್ ರಮಾ ಮೇಡಮ್, ವೆರಿ ಗುಡ್ ರಮಾ ಮೇಡಮ್, ಎಕ್ಸಲೆಂಟ್. ಪ್ರಿಫಿಕ್ಸ್ ಆಗುತ್ತೆ ವಿದ್ಯಾರ್ಥಿಗಳದು. ತಿಳಿತರಿ, ಇದು ಒಂದು ರೂಟ್ ವರ್ಡ್ ಅದ. ಈ ರೂಟ್ ವರ್ಡ್ ಅಟ್ಯಾಚ್ ಮಾಡಿದ್ದು ಪ್ರಿಫಿಕ್ಸ್. ದಟ್ ಈಸ್ ಕಾಲ್ಡ್, ಮೈ ಡಿಯರ್ ಸ್ಟೂಡೆಂಟ್ಸ್, n that makes not. Are you agree with this one? Are you agree with this one, my dear friends? ನಾಳೆ ನೀವು ಡೆಮೋ ಕೊಡ್ಲಿಕ್ಕೆ ಹೋದಾಗ, ನಾಳೆ ನೀವು ಟೀಚಿಂಗ್ ಮಾಡುವಾಗ ಮಕ್ಕಳಿಗೆ ವ್ಯಾಕರಣಬದ್ಧವಾಗಿ ಕಲಿಸ್ಕೊಟ್ಟು ಬಿಟ್ರೆ ಅದು ಆಟೋಮೆಟಿಕ್ ಆಗಿ ತಿಳಿದು ಬಿಡ್ತದ. ಇದಕ್ಕೆ ಹಿಂಗ ಅಂತ ಅನ್ಕೋತ ಹೋಗೋದು ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ನಿಮ್ಮ ಲೆಸನ್ ಪ್ಲಾನ್ ಅನ್ನ ಪ್ರಾಪರ್ ಆಗಿ ಮಾಡ್ತಿರ್ಬೇಕು ಅನ್ನೋದನ್ನ ನಾನು ಇಂಡೈರೆಕ್ಟ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಸ್, ಬನ್ನಿ ಹಾಗಾದ್ರೆ ಮುಂದಿನ ವಿಚಾರವನ್ನ ನೋಡೋಣ. ಐದರ್ ಅಂತಂದರೆ ಎರಡರಲ್ಲಿ ಯಾವುದೋ ಒಂದು, ನೈದರ್ ಅಂತಂದರೆ ಎರಡರಲ್ಲಿ ಯಾವುದೊಂದು ಅಲ್ಲ ಅಂತಂದಂಗೆ. ನೈದರ್ ಅನ್ನೋದು ಐದರದ ವಿರುದ್ಧ ಪದ. ನೈದರ್ ಅಥವಾ ಐದರ್ ಆರ್ ಯೂಸ್ಡ್ ಫಾರ್ ಮೋರ್ ದನ್ 2. ಅರ್ಥ ಆಯ್ತರಿ? ಅಂದ್ರೆ ನೋಡಿ, ಈ ನೈದರ್ ಮತ್ತು ಐದರ್ ಅಂದ್ರೆ, ನೈದರ್ ಅಂದ್ರೆ ಎರಡರಲ್ಲಿ ಯಾವುದೊಂದು ಇಲ್ಲ, ಐದರ್ ಅಂದ್ರೆ ಎರಡರಲ್ಲಿ ಯಾವುದೋ ಒಂದು. ಈ ನೈದರ್ ಮತ್ತು ಐದರ್ಗಳನ್ನ ಎರಡಕ್ಕಿಂತ ಹೆಚ್ಚು ಜನ ಅಥವಾ ನಾಮಪದ ಅಥವಾ ವಿಚಾರ ಅಥವಾ ಗುಂಪುಗಳಿದ್ದರೆ ಅಲ್ಲಿ ನೈದರ್ ಐದರ್ ಹಚ್ಚಬಾರದು ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಇಟ್. ಇದು ಕಾಮನ್ ಸೆನ್ಸ್, ಎಲ್ಲರೂ ಗೊತ್ತನೇ ಇದೆ. ತಿಳಿತೀರಿ? ಎಸ್, ಬನ್ನಿ ಇವುಗಳ ಮೇಲೆ ಎಕ್ಸಾಂಪಲ್. ಇನ್ನೊಂದು, ಈಚ್ ಅಂಡ್ ಎವ್ರಿಗಳ ಮುಂದೆ ಹೇಗೆ ಸಹಾಯಕ ಕ್ರಿಯಾಪದ ಮತ್ತು ಮುಖ್ಯ ಕ್ರಿಯಾಪದ ಏಕವಚನ ಬಂದುವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅವು ಏಕವಚನಗಳಾಗ್ತವೆ. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನ ಕೇಳುವಂತ ಪ್ರಶ್ನೆಗಳು. ಯು ಕ್ಯಾನ್ ಟೇಕ್ ಐದರ್ ಸೈಡ್. ಹಿಂಗರ ಹೋಗು, ಹಿಂಗರ ಹೋಗು. ಸೈಡ್ ಈಸ್ ನೌನ್, ಐದರ್ ಈಸ್ ಅಡ್ಜೆಕ್ಟಿವ್. ಸೈಡ್ಸ್ ಅಲ್ಲ, ಏಕವಚನ ಬರಬೇಕು ಇವುಗಳನ್ನು ಅಡ್ಜೆಕ್ಟ್ ಆಗಿ ಯೂಸ್ ಮಾಡಿದಾಗ. ಐದರ್ ಆಫ್ ದ ಟೂ ಬ್ರದರ್ಸ್ ಕ್ಯಾನ್ ಕಮ್. ನೋಡಿ, ಬ್ರದರ್ಸ್ ಪ್ಲೂರಲ್ ಬತ್ತು. ಯಾಕೆ? ಐದರ್ ಅನ್ನ ಈಗ ಪ್ರೊನೌನ್ ಆಗಿ ಯೂಸ್ ಮಾಡಿದ್ದಾರೆ. ಐದರ್ ಮುಂದೆ ಇಲ್ಲಿ 3 ಬರಬಾರ್ದು, 2ನೇ ಬರಬೇಕು. ನೈದರ್ ಮುಂದೆ ಇಲ್ಲಿ 2 ಬರಬೇಕು, ಅದು 3 ಬರಬಾರ್ದು. ಯಾಕೆ? ಅವು ಎರಡರ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತವೆ. ಯು ಶುಡ್ ಟೇಕ್ ನೈದರ್ ಸೈಡ್. ಸರ್, ನಾ ಹೆಂಗ್ ಹೋಗ್ಬೇಕ್ರಿ ಮನಿಗೆ? 2 ರಸ್ತಾ ಕಾಣಕತ್ತವ ನನಗ. ಹಿಂಗೊಂದ ಬಲಕ್ಕೊಂದು ಎಡಕ್ಕೊಂದೈತ್ರಿ. ಅಪ್ಪಿ, ಈ ಕಡೆ ಹೋಗ್ಬೇಡ, ಆ ಕಡೆ ಹೋಗ್ಬೇಡ, ಸೀದಾ ಹೋಗತ್ತಾರಲ್ಲ. ಯು ಶುಡ್ ಟೇಕ್ ನೈದರ್ ಸೈಡ್. ಅದರ ಅರ್ಥ ಅಲ್ಲಿ ನಾವು ಡೋಂಟ್ ಟೇಕ್ ಲೆಫ್ಟ್, ಡೋಂಟ್ ಟೇಕ್ ರೈಟ್ ಅನ್ನೋ ಕೂತ್ರೆ ದೊಡ್ಡ ಸೆಂಟೆನ್ಸ್ ಆಗುತ್ತೆ. ತಿಳಿತರಿ? ನೆಕ್ಸ್ಟ್, ನೈದರ್ ಆಫ್ ದ ಟೂ ಬ್ರದರ್ಸ್ ಈಸ್ ಬಂತ್ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಏಕವಚನ. ತಿಳಿತರಿ? ನೈದರ್ ಆಫ್ ದ ಟೂ ಬ್ರದರ್ಸ್ ಕಮ್ ಆಗುತ್ತೋ ಕಮ್ಸ್ ಆಗುತ್ತೋ? ಟೈಪ್ ಮಾಡಿ. ಕಮ್ ಆಗುತ್ತೋ ಕಮ್ಸ್ ಆಗುತ್ತೋ? ಇಸ್ ಇಟ್ COME ಆರ್ COMES? ಇಸ್ ಇಟ್ COME ಆರ್ COMES? ಟೈಪ್ ಮಾಡಿ. COME ಆಗುತ್ತಾ ಇಲ್ಲ COMES ಆಗುತ್ತಾ? ಕಮ್ ಆಗುತ್ತಾ ಕಮ್ಸ್ ಆಗುತ್ತಾ? ಎಕ್ಸಲೆಂಟ್, ಎಕ್ಸಲೆಂಟ್ ಡಿಯರ್ ಸ್ಟೂಡೆಂಟ್, ಎಕ್ಸಲೆಂಟ್, ಎಕ್ಸಲೆಂಟ್. ತಿಳಿತರಿ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾಕಂತಂದ್ರೆ ನಾಮಪದಕ್ಕೆ ಎಸ್ ಹಚ್ಚಿದರೆ ಬಹುವಚನವಾದರೆ, ಆ ಕ್ರಿಯಾಪದಕ್ಕೆ ಎಸ್ ಹಚ್ಚಿದರೆ ಅದು ಏಕವಚನ. ಉಲ್ಟಾ ಆಗುತ್ತ, ಉಲ್ಟಾ. ನಮ್ ಕನ್ನಡದಲ್ಲೆಲ್ಲ ಹಿಂಗ್ ಉಲ್ಟಾ ಆಗಂಗಿಲ್ಲ. ಅರ್ಥ ಆಯ್ತರಿ? ಎಸ್, ಬನ್ನಿ ಹಾಗಾದ್ರೆ ಐದರ್ ಮತ್ತು ನೈದರ್ ಬಗ್ಗೆ ತಿಳ್ಕೊಂಡಿವಿ. ಈಗ ಸದ್ಯನೇ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತೀನಿ. ದಯವಿಟ್ಟು ಕೊನೆಯವರೆಗೂ ನೀವು ನೋಡ್ಕೋಬೇಕು ಕ್ಲಾಸ್ ಅನ್ನ. ಅರ್ಥ ಆಯ್ತರಿ? ಎಸ್. ಡ್ಯೂ ಟು, ಓಯಿಂಗ್ ಟು, ಹಂಗಂದ್ರೆ ಆ ಕಾರಣಕ್ಕಾಗಿ, ಹಾಗಾಗಿರುವ ಕಾರಣಕ್ಕಾಗಿ, ಹಾಗಾಗಿರುವಕ್ಕಾಗಿ, ಹಂಗಾಗಿದ್ದಕ್ಕ, ಬಿಕಾಸ್ ಆಫ್,
ಕಾಸ್ಡ್ ಬೈ ಅಂತಂತಾರ. ಡ್ಯೂ ಟು ಮೀನ್ಸ್ ಕಾಸ್ಡ್ ಬೈ, ಇಟ್ ಈಸ್ ರಿಲೇಟೆಡ್ ವಿತ್ ದ ಆಕ್ಷನ್ ಆಫ್ ಅ ವರ್ಬ್. ನೋಡಿ, ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರ್ತದ. ಅಲ್ಲಿ ಫ್ಲಡ್ ಬಂದಿದ್ದು ಕ್ರಿಯೆ ಹಂಗಾಗಿರೋಕ್ಕಾಗಿ ಅಂತಂದಲ್ಲ ಆ ತರ. ಈಸ್ ಡಿಮೋಷನ್ ವಾಸ್ ಡ್ಯೂ ಟು ಹೀಸ್ ನೆಗ್ಲಿಜೆನ್ಸಿ ಆಫ್ ಡ್ಯೂಟಿ. ನೋಡಿ, he has risen so high due to his hard labor. ನೋಡಿ, ಸೊ ಈ ತರ ಡ್ಯೂ ಟು ಅನ್ನೋದು ಆ ಕಾರಣಕ್ಕಾಗಿ ಅಂತ ಬರ್ತದ. ನೆಕ್ಸ್ಟ್, owing to is only a prepositional phrase. ಇದು ಒಂದು prepositional phrase ಅದ. ಇದು ಒಂದೇ ಒಂದು prepositional phrase. It only governs a noun or a nominal. It is generally placed at the beginning of the sentence. ನೋಡಿ, ಡ್ಯೂ ಟು ಅಂತಂದ್ರೂ ಒಂದೇ, ಓಯಿಂಗ್ ಟು ಅಂತಂದ್ರೂ ಒಂದೇ ಕನ್ನಡದಲ್ಲಿ. ಆದರೆ ಇದು ನಾಮಪದದ ಕುರಿತು ಹೇಳ್ತಾ ಇರ್ತದ, ಅಂದ್ರೆ ಇದು ನಾಮಪದದ ಬದಲಾಗಿ ಹೇಳ್ತಾ ಇರ್ತದ. ಇದು ಒಂದೇ ಒಂದು ಪ್ರಿಪೋಸಿಷನಲ್ ಫ್ರೇಸ್ ಓಯಿಂಗ್ ಟು ಅನ್ನೋದು. ಇದನ್ನ ವಾಕ್ಯದ ಪ್ರಾರಂಭದಲ್ಲಿನೇ ಬರೀತಿರ್ತಾರೆ, ವಾಕ್ಯದ ಪ್ರಾರಂಭದಲ್ಲಿನೇ ಬರೀತಾರೆ. ಬನ್ನಿ ನೋಡೋಣ ಕೆಲವು ಎಕ್ಸಾಂಪಲ್ಸ್ಗಳನ್ನ. ಯಾವ ಓಯಿಂಗ್ ಟು ಅಂತ ನಾವು ಈಗ ತಾನೇ ತಿಳ್ಕೊಂಡಿವಿ, ಅದರ ಮೇಲೆ ಅರ್ಥ ಆಯ್ತಾರಿ? ಎಸ್. ಓಯಿಂಗ್ ಟು ಈಸ್ ಇಲ್ನೆಸ್. ನೋಡಿ, ಆತನು ಆರಾಮಿರದೇ ಇರುವ ಕಾರಣಕ್ಕೆ, ಅನಾರೋಗ್ಯವಾಗಿ ಇರುವ ಕಾರಣಕ್ಕಾಗಿ he could not appear at the examination. ಅವನ ಪರೀಕ್ಷೆಗೆ ಹಾಜರಾಗಲು ಅಸಾಧ್ಯ. owing to heavy rain, ತುಂಬಾ ಅಥವಾ ಬಹಳ ಪ್ರಮಾಣದ ಮಳೆ ಆಗಿರುವ ಕಾರಣಕ್ಕಾಗಿ the program was badly disturbed. ಅರ್ಥ ಆಯ್ತರಿ? ಸೊ ಹೀಗೆ owing to ಅಂತ ಬಂದ್ರೆ ಮೊದಲಿಗೆ ಬರ್ತದ, ಡ್ಯೂ ಟು ಅಂತಂದ್ರೆ ಮಧ್ಯದಲ್ಲೇ ಬರ್ತದ. ತಿಳಿತರಿ? He could not appear at the examination due to his illness. The program was badly disturbed due to heavy rain. ಈಗ ಯಾರಿಗೆ ತಿಳಿತು ನೋಡಿ, ಯಾರಿಗೆ ತಿಳಿತು ಈ ಟಾಪಿಕ್? ಎಸ್ ಎಸ್ ಅಂತ 2 ಸಲ ಟೈಪ್ ಮಾಡಬಹುದು. ಎಸ್ ಎಸ್ ಅಂತ 2 ಸಲ ಟೈಪ್ ಮಾಡಬಹುದು. ಅರ್ಥ ಆಯ್ತರಿ? ಸೊ ಲೈಕ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ನೋ ಹೌ ಟು ಯೂಸ್ ದೀಸ್ ಕೈಂಡ್ ಆಫ್ ಸೆಕ್ಷನ್ಸ್. ದಯವಿಟ್ಟು ಈಗ ತಾನೇ ಸಬ್ಸ್ಕ್ರಿಪ್ಷನ್ ಯಾರ್ಯಾರು ತಗೊಂಡಿರ್ತೀರಾ ಅವರು ಕೊನೆವರೆಗೂ ಪ್ರತಿಯೊಂದು ಕ್ಲಾಸ್ಗಳನ್ನ ಮೊದಲನೇದಿಂದ ನೋಡ್ಕೋತಾ ಬನ್ನಿ. ಅರ್ಥ ಆಯ್ತಾರೆ? ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಲ್ಲತ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಚೂಸ್ ಮಾಡಿ, ನೋಟಿಫಿಕೇಶನ್ ಸಿಗುತ್ತೆ. ಎಸ್, ಬನ್ನಿ ಮುಂದಿನ ನೋಡೋಣ. ಮುಂದಿನ ಅಡ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಮೆನಿ ಅ. ನೋಡಿ, ಮೆನಿ ಅನ್ನೋದು ಬಹುವಚನ ಅಂತ ಕಲಿತೀವಿ, ಬಟ್ ಮೆನಿ ಅ ಅನ್ನೋದು ಸಿಂಗ್ಯುಲರ್ ನಂಬರಿಕಲ್ ಅಡ್ಜೆಕ್ಟಿವ್. ಇದೊಂದು ಏಕವಚನವನ್ನು ಹೇಳ್ಕೊಡ್ತದ. ದೋ ಇಟ್ ಈಸ್ ಪ್ಲೂರಲ್ ಇನ್ ಸೆನ್ಸ್, ತಿಳುವಳಿಕೆ ಪ್ರಕಾರ, ಅರ್ಥವನ್ನ ಕೊಡುವ ಪ್ರಕಾರ ಇದು ಬಹುವಚನವಾಗಿ ಕಂಡರೂ ಕೂಡ ಅದು ಏಕವಚನದಲ್ಲಿರ್ತದ. ಆದ ಕಾರಣ ಇಟ್ ಟೇಕ್ಸ್ ಸಿಂಗ್ಯುಲರ್ ನೌನ್ ಅಂಡ್ ಸಿಂಗ್ಯುಲರ್ ವರ್ಬ್ ಆಫ್ಟರ್ ಇಟ್. ಇವುಗಳ ನಂತರ ನಾಮಪದ ಬಂದರು ಸಿಂಗ್ಯುಲರ್, ವರ್ಬ್ ಬಂದರು ಸಿಂಗ್ಯುಲರ್. ಇಟ್ ಮೀನ್ಸ್ ಮೆನಿ, ಒನ್ ಬೈ ಒನ್, ಹಲವರಲ್ಲಿ ಒಂದೊಂದು 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 ಅಂತ ಅಂದಂಗೆ. ಹಲವಾದವ ಇಲ್ಲನಾಗತ್ತಿಲ್ಲ ನಾನು, ಆದರೆ ಒಂದೊಂದಾಗಿ 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 ತಗೊಂಡಂಗ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತರಿ? ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ದ ಮೆನಿಯಾ. ನೋಡಿ, ಮೆನಿ ಅ ಯಂಗ್ ಮ್ಯಾನ್ ಹ್ಯಾಸ್ ನೌನ್ ಸಿಂಗ್ಯುಲರ್, ವರ್ಬ್ ಸಿಂಗ್ಯುಲರ್. ಮೆನಿ ಅ ಗ್ರೇಟ್ ಒಕೇಶನ್ ಹ್ಯಾಸ್ ಸಿಂಗ್ಯುಲರ್. ಅರ್ಥ ಆಯ್ತರಿ? ಈ ರೀತಿಯಾಗಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ಸ್, ನೆಕ್ಸ್ಟ್ ಟಾಪಿಕ್ ನೋಡೋಣ. ವರ್ಬಲ್ ಅಂಡ್ ಓರಲ್. ವರ್ಬಲ್ ಮೀನ್ಸ್ ಆಫ್ ಆರ್ ಇನ್ ವರ್ಡ್ಸ್, ಶಬ್ದಗಳ ಮುಖಾಂತರ. ಆಫ್ ಶಬ್ದಗಳ, ಶಬ್ದಗಳಲ್ಲಿ ಅಥವಾ ಶಬ್ದಗಳಿಂದ ಅಥವಾ ಶಬ್ದಗಳಲ್ಲಿ. ಇಟ್ ಈಸ್ ಅಪೋಸಿಟ್ ಆಫ್ ರಿಟನ್, ಬರವಣಿಗೆಯ ವಿರುದ್ಧವಾಗಿ ಅಂತಂದಂಗೆ ಅದು ಅಪೋಸಿಟ್ ಆಫ್ ರಿಟನ್. ತಿಳಿತರಿ? ದೇರ್ ಈಸ್ ನೋ ವರ್ಬಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಡಾಕ್ಯುಮೆಂಟ್ಸ್. ಯಾವುದೇ ತರದ ಶಬ್ದಗಳ ಒಂದು ಇದನ್ನಿಲ್ಲ, ವ್ಯತ್ಯಾಸವಿಲ್ಲ. ಅದು ದೇರ್ ಈಸ್ ಅ ಸ್ಟ್ರೈಕಿಂಗ್ ವರ್ಬಲ್ ಸಿಮಿಲಾರಿಟಿ ಬಿಟ್ವೀನ್ ದ 2 ಪೋಯಮ್ಸ್. ತಿಳಿತರಿ? ನೆಕ್ಸ್ಟ್, ಇನ್ನು ಓರಲ್ ಮೀನ್ಸ್ ಅಂತ ಬಂದಾಗ ಮೌತ್ ಬರ್ತದ, ಅಂದ್ರೆ ಮಾತು. ನಾಟ್ ಇನ್ ರೈಟಿಂಗ್, ದೇರ್ ವಿಲ್ ಬಿ ಆನ್ ಓರಲ್ ಟೆಸ್ಟ್, ಓರಲ್ ಎಕ್ಸಾಮಿನೇಷನ್. ನೋಡಿ, ಟೆಸ್ಟ್ ನಾಮಪದ, ಓರಲ್ ಅಡ್ಜೆಕ್ಟಿವ್, ಈ ತರ. ನವೇಡೇಸ್ ವರ್ಬಲ್ is also used in the sense of oral by mouth. We have received a verbal message. ನೋಡಿ, ಹಿಂಗೂ ಅಂತಾರು ಬರೋದು, ಬಟ್ ಈಗಿನದಿನಲ್ಲಿ. ಬಟ್ ಓರಲ್ ಮೆಸೇಜ್ ಅಂದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಮೂವ್ ಟು ದ ಕಾಮನ್ ಅಂಡ್ ಮ್ಯೂಚುವಲ್. ಸಾಮಾನ್ಯವಾಗಿ ಕಾಮನ್ ಮೀನ್ಸ್ ಬಿಲಾಂಗಿಂಗ್ ಟು 2 or more persons or things. ಕಾಮನ್ ಅಂತಂದ್ರೆ 2 or more persons in things. ಮ್ಯೂಚುವಲ್ ಅಂತ ಬಂದಾಗ 90% ಇಬ್ಬರೇ ಇರ್ತಾರೆ. ದೇರ್ ಇಸ್ ನಥಿಂಗ್ ಕಾಮನ್ ಬಿಟ್ವೀನ್ ದೆಮ್, ಅಂದ್ರೆ
ಕಾಮನ್ ಅಂತಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಅಥವಾ ವಸ್ತುಗಳು. ದೇರ್ ಈಸ್ ಅವರ್ ಕಾಮನ್ ಪ್ರಾಪರ್ಟಿ. ಮ್ಯೂಚುವಲ್ ಮೀನ್ಸ್ ಬಿಟ್ವೀನ್ ಟು ಆರ್ ಈಚ್ ಅದರ್. ನೋಡ್ರಿ, ಮ್ಯೂಚುವಲ್ ಅಂತ ಬಂತಂದ್ರೆ ಇಬ್ಬರು ಅಥವಾ ಇಬ್ಬರ ನಡುವೆ ಅಂತ ನಂಗ. ದೇರ್ ವಾಸ್ ಅ ಮ್ಯೂಚುವಲ್ ಎಕ್ಸ್ಚೇಂಜ್. ನೋಡಿ, ದೇರ್ ವಾಸ್ ಅ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಬಿಟ್ವೀನ್ ದೆಮ್. ಇಲ್ಲಿ ನೋಡಿ, ಯಾರು ಹೇಳ್ತೀರಾ? ದೆಮ್ ಇದ್ದಲ್ಲಿ ಎಷ್ಟು ಜನ ಇದ್ದಾರೆ? ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ದಟ್ ದೆಮ್? 2, 3, 4, 5. ಎಸ್, ಟೈಪ್ ಮಾಡಿ. 2ನ 3ನ 4 5. ಎಕ್ಸಲೆಂಟ್, ಎಕ್ಸಲೆಂಟ್. ಅಲ್ಲಿ ಕಾಮನ್ ಅಂತ ಬಂದಾಗ ಮೋರ್ ದೆನ್ 2 ಇರ್ತದ, ಮೋರ್ ದೆನ್ 2 ಇರ್ತದ. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚೈತ್ರ, ರಾಜೇಶ್ವರಿ, ಅಕ್ಕಮ್ಮ ಅವರೇ, ಸ್ಫೂರ್ತಿ ಅಂಡ್ ಹನುಮ ಸರ್, ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ಟಾಪಿಕ್ ಅನ್ನ ತಿಳ್ಕೊಂಡಿವಿ. ಇದರ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಈಗ ತಾನೇ ನಾನು ಏನೇನು ತಿಳ್ಕೊಂಡಿದ್ದೆ ಅಥವಾ ಏನೇನು ಕಲಿಸ್ಕೊಟ್ಟಿದ್ದೀನಿ ಅವೆಲ್ಲದರ ಮೇಲೇನು ನೀವು ಕೆಲವು ಟಾಪಿಕ್ಸ್ ಗಳನ್ನ ಇಲ್ಲಿ ಬಂದಿದ್ದಾವೆ, ನೋಡ್ಕೊಳ್ಳಿ. ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ನೋಡೋಣ ಎಷ್ಟು ಜನ ಏನೇನ್ ಮಾಡ್ತೀರಾ. ನಂಬರ್ 1 ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಆನ್ಸರ್ ಕೊಡಕ್ ಪ್ರಯತ್ನ ಪಡ್ಬೇಕು. ಸುಮ್ಮನೆ ಹಂಗ ಆನ್ಸರ್ ಕೊಡಕ್ ಪ್ರಯತ್ನ ಪಡಬಾರ್ದು. ತಿಳಿತರಿ? ಸುಮ್ಮನೆ ಹಂಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಎಸ್, ಕಮ್ ಆನ್. ಸೊ ಇಷ್ಟು ತನಕ ನಾನು ಏನೇನು ಹೇಳಿದಿರಿ ಅವೇ ಶಬ್ದದ ಪ್ರಶ್ನೆಗಳಾಗಿದ್ದಾವೆ. ಬನ್ನಿ, ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಅಪ್ರಾಪ್ರಿಯೇಟ್ ಅಡ್ಜೆಕ್ಟಿವ್ಸ್. ಇಷ್ಟೋ ತನಕ ಕಲಿಸಿರುವಂತಹ ಪ್ರತಿಯೊಂದು ಅಡ್ಜೆಕ್ಟಿವ್ಸ್ ಗಳನ್ನ ತಗೊಂಡು ನೀವುಗಳನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ತುಂಬಬೇಕು. ಒಂದೇದೇನಾಗತ್ತಾ ಟೈಪ್ ಮಾಡಬೇಕು. ಫಟ 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 ಫಟ. ಡ್ಯಾಶ್ ಒನ್ ಆಫ್ ದ ವಿಲೇಜರ್ಸ್ ಹ್ಯಾಡ್ ಟು ವೆಕೇಟ್ ಹಿಸ್ ಹೌಸ್. ಇಷ್ಟೋ ತನಕ ನಾನು ಹೇಳಿರುವಂತ ಶಬ್ದಗಳು. ಎಸ್, ವೆರಿ ಗುಡ್. ಸೊ ಒಂದೇ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ? ಎವ್ರಿ ಒನ್ ಆಫ್ ದ ವಿಲೇಜರ್ಸ್. ಪ್ರತಿಯೊಬ್ಬರು, ಎವ್ರಿ ಒನ್ ಆಫ್ ದ ವಿಲೇಜರ್ಸ್ ಹ್ಯಾಡ್ ಟು ವೆಕೇಟ್ ಹಿಸ್ ಹೌಸ್. ಅರ್ಥ ಐತರಿ? ಇಲ್ಲಿ ಈಚ್ ಒನ್ ಆಫ್ ದ ವಿಲೇಜರ್ಸ್ ಅಂತ ಬರಂಗಿಲ್ಲ, ಎವ್ರಿ ಒನ್ ಆಫ್ ದ ವಿಲೇಜರ್ಸ್ ಅಂತ ಬರ್ತದೆ. ಎವ್ರಿ ಒನ್ ಆಫ್ ದ ವಿಲೇಜರ್ಸ್. ವೆರಿ ಗುಡ್, ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಡ್ಯಾಶ್ ಆಫ್ ರಾಮ, ಶ್ಯಾಮ್ ಅಂಡ್ ಮೋಹನ್ ವಾಸ್ ಫೈನ್ಡ್ ಫಾರ್ ಕಮಿಂಗ್ ಲೇಟ್. ನೋಡಿ, ಇಲ್ಲಿ ಏಕವಚನ ಅದ. ಎಸ್, ಆಗಲೇನೆ ಮಾತಾಡಿದ್ದೀವಿ. ಎರಡಕ್ಕಿಂತ ಜಾಸ್ತಿ ಜನ ಇದ್ದರೆ ಎವ್ರಿ ಬರಬೇಕು, 2 ಅಥವಾ 3 ಜನ ಇದ್ದರೆ ಈಚ್ ಬರಬೇಕು. ಈಚ್ ಆಫ್ ರಾಮ, ಶ್ಯಾಮ್ ಅಂಡ್ ಮೋಹನ್ ವಾಸ್. ವೆರಿ ಗುಡ್, ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್, ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್. ಈಚ್ ಆಫ್ ರಾಮ, Ram, Shyam and Mohan was fined for coming late. Next, question number 3. Dash of the two friends is answerable for it. Yes, dash of the two friends. Question number 3. Dash of the two friends is answerable for it. Answerable ಅಂತಂದ್ರೆ ಇದು ಏನ್ ಮಾಡದ ಗೊತ್ತೈತೆ? ಆನ್ಸರೇಬಲ್ ಅಂತಂದ್ರ ಉತ್ತರ ಕೊಡೋರಾಗ್ಯಾರ. ಹಂಗಾರ ಈಚ್ ಆಫ್ ದ ಟೂ ಫ್ರೆಂಡ್ಸ್ ಇಸ್ ಆನ್ಸರೇಬಲ್ ಫಾರ್ ಇಟ್. ಸರ್, ನಾವಿಲ್ಲಿ ಐದರ್ ಅಂತ ಅನ್ಬೋದ್ಲಾ ಅಂತ ಅನ್ಬೋದು ನೀವು. ನೋಡಿ, ಇಲ್ಲಿ ವಾಕ್ಯ ಪಾಸಿಟಿವ್ ಸೆಂಟೆನ್ಸ್ ಕೊಡಾತದ, ಪಾಸಿಟಿವ್ ಸೆನ್ಸ್ ಕೊಡಾತದ. ತಿಳಿತರಿ? ನಾವು ಅದಕ್ಕೆ ಇಬ್ಬರಾಗಿ ಯಾರೋ ಒಬ್ಬರತ್ತದ ಅನ್ನೋದು ಇಬ್ರು ಕೊಡ್ತಾರತ್ತ ಅಂದ್ಬಿಟ್ರೆ ಬಹಳ ಒಳ್ಳೆಯದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Dash of them is a hard worker. Dash of them is a hard worker. Question number 4. Very good, very good. Question number 4. Every one of them is a hard worker. ನೋಡಿ, ಇಲ್ಲಿ ದೆಮ್ ಅಂತ ಬಂದಿದೆ ಅಂದ್ರೆ ನೀವು ಇಬ್ಬರೇ ಅದಾರ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ಅವ್ರು ಇಬ್ಬರೇ ಇದ್ರಂದ್ರೆ ಇಬ್ಬರನ್ನು ಶಬ್ದವನ್ನು ಹೇಳಿರ್ತಾರ. ನೀವಾಗಿ ಡಿಸಿಷನ್ ತಗೋಬಾರ್ದು. ಸರ್, ನಾವು ಐದರ್ ಅಂತ ಅನ್ಬೋದ್ಲಾ ರೀ? ಐದರ್ ಆಫ್ ದೆಮ್ ಈಸ್ ಎ ಹಾರ್ಡ್ ವರ್ಕರ್ ಅನ್ಬೋದ್ಲಾ? ಅಪ್ಪಿ, ಐದರ್ ಬಂದರೆ ದೆಮ್ ಬರಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಈ ದೆಮ್ಮದಲ್ಲಿ
ಟು ಅನ್ನುವಂಥ ಸೆನ್ಸ್ ಇಲ್ಲ. ಸೊ that's why you can't consider neither, either. And one more thing, you can't guess 2 or 3 people are there in the them because we don't have any number. ನಾನು ಹೇಳ್ತಾ ಇರೋ ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ನಾನು ಹೇಳ್ತಾ ಇರೋ ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಆ ದೆಮ್ಮದಲ್ಲಿ ಇಬ್ಬರದರತ್ತೆ ಏನಾರ ನಿಮ್ಮಂತಲ್ಲಿ ಹಿಂಟ್ ಅದನ? ಇಲ್ಲ. ಇಬ್ಬರಲ್ಲಿ ಯಾರೂ ಇಲ್ಲ ಅನ್ನುವಂಥ ಹಿಂಟ್ ಅದನ? ಇಲ್ಲ. ಇಬ್ಬರು ಅಥವಾ 3 ಜನ ಅದಾರಂತ ಏನಾದರೂ ಐತಾ? ಅದು ಇಲ್ಲ. ಆ ದೆಮ್ದಲ್ಲಿ 3ಕ್ಕಿಂತ ಜಾಸ್ತಿ ಜನ ಅದಾರ ಅಂತ ನಾವು ಕನ್ಸಿಡರ್ ತಗೋಬಹುದು. ತಿಳಿತಾನ ಅಂತಂದ್ರೆ ಸೊ ದ್ಯಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್. ನಾವು ಇಲ್ಲಿ ಎವ್ರಿ ಒನ್ ಆಫ್ ದೆಮ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಡ್ಯಾಶ್ ಆಫ್ ದ 2 ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ಎಸ್, ಕ್ವಶನ್ ನಂಬರ್ 5. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕ್ವಶನ್ ನಂಬರ್ 5 ಐದರ್ ನೋಡ್ರಿ, ಐದರ್ ಆಫ್ ದ 2 ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ನೋಡ್ರಿ, ಕ್ಯಾನ್ ಅಂದ್ರೆ ಪಾಸಿಟಿವ್. ಸರ್ ಇಲ್ಲಿ ಇಬ್ಬರೇ ಇದಾರೆ ಅಂದ್ರೆ ನೈದರು ಬರ್ತೈತ್ರಿ, ಐದರು ಬರ್ತೈತ್ರಿ ಅಂತ ನೀವು ಅನ್ಬೋದು. ಇಲ್ಲಿ ಪಾಸಿಟಿವ್ ಸೆನ್ಸ್ ಇದ್ದಿದ್ದಕ್ಕೆ ನಾವು ಐದರ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಐತರಿ? ಎಸ್, ಕ್ಯಾನ್ ಅನ್ನೋದು ಅಬಿಲಿಟಿ ತೋರಿಸ್ಕೊಡ್ತದ. ತಿಳಿತರಿ? ಅದಕ್ಕೆ ಐದರ್ ಆಫ್ ದ 2 ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ನೈದರ್ ಹಚ್ಚೋರು ನೈದರು ಹಚ್ಬೋದು, ಡೋಂಟ್ ವರಿ. ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಡ್ಯಾಶ್ ಆಫ್ ದ 2 ಕ್ಯಾಂಡಿಡೇಟ್ಸ್ ಈಸ್ ಫಿಟ್ ಫಾರ್ ಅಪಾಯಿಂಟ್ಮೆಂಟ್. ಮತ್ತೆ ನಾನು ಇನ್ನೊಂದು ಹೇಳ್ತೇನೆ ಕೇಳಿ. ನಾನು ನಿಮಗೆ ಆಪ್ಷನ್ಸ್ಗಳನ್ನ ಕೊಡಲಾರದೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀನಿ. ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರ. ಆ ಆಪ್ಷನ್ಗಳಲ್ಲಿ ಏನ್ ಕೊಟ್ಟಿರ್ತಾರ ಅಂತಂದ್ರೆ 3 ಆಪ್ಷನ್ ನಂಬರ್ ಆಫ್ ಪೀಪಲ್ 2ಕ್ಕಿಂತ ಜಾಸ್ತಿ ಇದ್ದರೆ ಇರ್ತಾವ. ಯಾವುದೋ ಒಂದು 2 ಪೀಪಲ್ಗೆ ಕನ್ಸಿಡರ್ ಮಾಡುವಂಥದ್ದು ಇರ್ತದೆ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ವಿದೌಟ್ ಆಪ್ಷನ್ಸ್ ನಾನು ನಿಮ್ಮನ್ನ ಕಲಿಸ್ತಾ ಇದ್ದೇನೆ ಅಂತಂದ್ಮೇಲೆ ಆಟೋಮೆಟಿಕ್ ಏನಾಗ್ಬಿಡುತ್ತೆ, ನಿಮ್ಮ ಅಪ್ಟಿಟ್ಯೂಡ್ ನೇಚರ್ ಇನ್ನೂ ಕಾನ್ಫಿಡೆನ್ಷಿಯಲ್ ಆಗಿ ಕರೆಕ್ಟ್ ಆಗಿ ತಿಳುವಳಿಕೆ ಬೆಳೀತದೆ. ಅಲ್ಲಿ ಹೋದಾಗ ಇನ್ನೂ ಈ ಡಿಸಿಷನ್ ತಗೊಳ್ಳಿಕ್ಕೆ ಈಸಿ ಆಗಿಬಿಡುತ್ತೆ. ತಿಳಿತರಿ? ಇಲ್ಲಿ ಯಾವುದೇ ತರ ಆಪ್ಷನ್ಸ್ ಇರ್ಲಾರ್ದೆ ಡಿಸಿಷನ್ ತಗೋದು ಕಲ್ತ್ ಬಿಟ್ರೆ. ನೆಕ್ಸ್ಟ್, ಡ್ಯಾಶ್ ಆಫ್ ದ 2 ಕ್ಯಾಂಡಿಡೇಟ್ಸ್ ಈಸ್ ಫಿಟ್ ಫಾರ್ ಅಪಾಯಿಂಟ್ಮೆಂಟ್. ನೈದರ್ ಬರುತ್ತ. 6ನೇದು ಏನ್ ಬರುತ್ತರಿ? ನೈದರ್ ಬರ್ತದ. NEITHER. ನೆಕ್ಸ್ಟ್ ಕ್ವಶನ್ ನಂಬರ್ 7. ಯು ಮೇ ಜಾಯಿನ್ ಡ್ಯಾಶ್ ಪಾರ್ಟಿ. ಯು ಮೇ ಜಾಯಿನ್ ಐದರ್ ಪಾರ್ಟಿ. ಏನ್ ಅನ್ಬೇಕು? ಐದರ್ ಪಾರ್ಟಿ. ನೀನ್ ಈ ಪಕ್ಷಕ್ಕಾದ್ರೂ ಜಾಯಿನ್ ಆಗು, ಆ ಪಕ್ಷಕ್ಕಾದ್ರೂ ಜಾಯಿನ್ ಆಗು. ಯಾಕೆ ಐದರ್ ಬತ್ತು? ಅಪ್ಪಿ ಮೇ ಅದ, ಬಹುಶಃ 50% ಪಾಸಿಬಿಲಿಟಿ ಐತಿ. ಮಾಡೆಲ್ಗಳನ್ನ ಹೇಳ್ಕೊಡುವಾಗ ನೋಡಿ, ದ ವರ್ಡ್ ಎಂಪಸೈಸೇಷನ್, ಆ ವರ್ಡ್ಗಳ ಏನು ಬಲ ಪ್ರಯೋಗ ಅದಲ್ಲ, ಪ್ರಭಾವ ಅದಲ್ಲ, ಮುಂದೆ ಬರುವ ಶಬ್ದಗಳನ್ನ ಆಧಾರವಾಗಿ ಇಟ್ಕೊಂಡು ಯೂಸ್ ಮಾಡಿರ್ತೀವಿ. ನಾನು ಆಗಲೇ ಏನು ಹೇಳಿದೆ, ಕ್ಯಾನ್ ಬಂದಿದ್ದಕ್ಕೆ ಈ ರೀತಿ ಯೂಸ್ ಮಾಡ್ರಿ, ಈಗ ಮೇ ಬಂದಿದ್ದಕ್ಕೆ ನಾವು 50% ಕೊಡೋಣ. ಹೆಂಗ ಅಲ್ಲರ ಹೋಗು ಇಲ್ಲರ ಹೋಗು, ಅದಕ್ಕೆ ಐದರ್ ಬತ್ತು. ತಿಳಿತೀರಿ? ನೆಕ್ಸ್ಟ್, ಹಿ ಫೌಂಡ್ ಡ್ಯಾಶ್ ಪಾರ್ಟಿ ಎಕ್ಸೆಪ್ಟೇಬಲ್. ಒಪ್ಕೊಳ್ಳುವಂಥದ್ದು. ಕ್ವಶನ್ ನಂಬರ್ 8. ನೈದರ್ ಪಾರ್ಟಿ, NEITHER. ಹಿ ಫೌಂಡ್ ನೈದರ್ ಪಾರ್ಟಿ ಎಕ್ಸೆಪ್ಟೇಬಲ್. ಎರಡು ಪಕ್ಷವನ್ನ ಸೇರ್ಬೇಕಾದ್ರೆ ಯಾವುದೇ ತರದ ಒಂದು ಪ್ರಭಾವ ಆತನಿಗೆ ಸಿಗಲಿಲ್ಲ, ಒಳ್ಳೆ ವಿಚಾರ ಸಿಗಲಿಲ್ಲ. ದ ರೂಫ್ ಕೊಲ್ಯಾಪ್ಸ್ಡ್ ಡ್ಯಾಶ್ ಹೆವಿ ಲೋಡ್. 9ನೇದು ಆನ್ಸರ್ ಯಾರು ಕೊಡ್ತಿರಲ್ಲ, ಭಾರಿ ಜಾನ್ರ ನೋಡ್ರಿ. ಅದ್ರ ಬಗ್ಗೆ ನಾ ಬಹಳ ಚಂದ ಹೇಳ್ಕೊಟ್ಟೆ ನನಗೆ 9ನೇದು. ವಾವ್, ಸ್ಫೂರ್ತಿ ಸೂಪರ್ ಯಾರು? ಹೇಮಲತಾ ಸೂಪರ್. ಅಕ್ಷತಾ ಮೇಡಮ್, ಅಕ್ಷತಾ ಮೇಡಮ್ ಈಗ ತಾನೇ ಬೆಳಿಗ್ಗೆ ನೀವು 7:30 ಗಂಟೆಗೆ ಕಾಲ್ ಮಾಡಿದವ್ರು ನೀವೇ ತಾನೆ? ವೆರಿ ಗುಡ್. ಚೈತ್ರ, ಗೌಡ, ರಾಜೇಶ್ವರಿ. ಎಸ್ ಸರ್. ಹೌದು, ವೆರಿ ಗುಡ್ ಮೇಡಮ್, ವೆರಿ ಗುಡ್. ನೋಡಿ, ಈಗ ತಾನೇ ಜಾಯ್ನ್ ಆಗಿ ಈಗ ಕ್ಲಾಸ್ ಅಟೆಂಡ್ ಆಗಿದ್ದಾರೆ. ಎಕ್ಸಲೆಂಟ್ ಮೇಡಮ್. ಬನ್ನಿ, ಹಿಂದಿನ ಎಲ್ಲಾ ಕ್ಲಾಸ್ಗಳನ್ನ ನೋಡ್ಕೊಳ್ಳೋದನ್ನ ಮರಿಬೇಡ್ದು. ಈಗ ತಾನೇ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ. ಇಲ್ಲಿ ಡ್ಯೂ ಟು ಬರ್ತದ. ನೆಕ್ಸ್ಟ್, ದ ರೂಫ್ ಕೊಲ್ಯಾಪ್ಸ್ಡ್ ಡ್ಯೂ ಟು ಹೆವಿ ಲೋಡ್. ನೆಕ್ಸ್ಟ್, ಡ್ಯಾಶ್ ಹೆವಿ ಲೋಡ್ ದ ರೂಫ್ ಕೊಲ್ಯಾಪ್ಸ್ಡ್.
10ನೇದು ಏನಾಗುತ್ತಾ ತುಂಬಾ ಈಸಿ. 10ನೇದು ತುಂಬಾ ಈಸಿ. 10ನೇ ಆನ್ಸರ್ ಅದು ತುಂಬಾ ಈಸಿ ಇದೆ. 10ನೇ ಆನ್ಸರ್ ತುಂಬಾ ಈಸಿ ಇದೆ. owing to heavy load the roof collapsed. Next. Yes. ಮುಂದೆ 11ನೇದು ಲೇಟ್ ಡೌನ್ ಅಂತಂದ್ರೆ ಕುಂಠಿತಗೊಳಿಸು. 11ನೇದು. ನೋಡಿ, ಮೆನಿ ಅ ಬರ್ತದ. ಮೆನಿ ಅ ಪ್ಯಾಟ್ರಿಯೋಟ್ ಹ್ಯಾಸ್ ಲೇಡ್ ಡೌನ್ ಹಿಸ್ ಲೈಫ್. ನೋಡ್ರಿ, ಇಲ್ಲಿ ಏಕವಚನ ಬಂದದ. ಮೆನಿ ಅ ಪ್ಯಾಟ್ರಿಯೋಟ್ ಹ್ಯಾಸ್ ಲೇಡ್ ಡೌನ್ ಹಿಸ್ ಲೈಫ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಡ್ಯಾಶ್ ಗುಡ್ ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್ ದಿಸ್ ಇಯರ್. ಕ್ವಶನ್ ನಂಬರ್ 12 ಸೇಮ್ ಬರ್ತದ. ಅಲ್ಲಿ ಸವಿತಾ ಮೇಡಮ್ ಇನ್ನೊಬ್ರು ಯಾರೋ ಈಚ್ ಅನ್ನಾಗತ್ತಾರ. ಈಚ್ ಪ್ಯಾಟ್ರಿಯೋಟ್ ಹ್ಯಾಸ್ ಲೇಡ್ ಡೌನ್ ಹಿಸ್ ಲೈಫ್. ಪ್ಯಾಟ್ರಿಯೋಟ್ ಅಂದ್ರೆ ಏನು ಮೊದಲು ನೆನ್ಪಿಟ್ಕೊಳ್ಳಿ. ಅವ್ರು 2-3 ಮಂದಿ ಅಂತ ಇರಂಗಿಲ್ಲ, ಬಹಳ ಜನ ಇರ್ತಾರ. ಅದೇ ತರ ಒಂದು ಸ್ಕೂಲ್ನಾಗ ಗುಡ್ ಸ್ಟೂಡೆಂಟ್ಸ್ಗಳು ಬಹಳ ಜನ ಇರ್ತಾರ. ತಿಳಿತರಿ? ಮೆನಿ ಅ ಗುಡ್ ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್ ದಿಸ್ ಇಯರ್. ಇಲ್ಲೂ ಮೆನಿ ಅ ಬರ್ತದ. ಕ್ವಶನ್ ನಂಬರ್ 13. ಹಿ ಡಿಡ್ ನಾಟ್ ಕಮ್ ಫಾರ್ ಹಿಸ್ ಡ್ಯಾಶ್ ಟೆಸ್ಟ್. He did not come for his oral test. He did not come for his oral test. Let's move to the next question. I cannot accept your dash assurance. Very good. Verbal assurance. ಸುಮ್ಮನೆ ಏನ್ರ ಒಂದು 2-3 ಪದ ಹೇಳಿದ್ರೆ ನಾವು ಒಪ್ಪಂಗಿಲ್ಲ. I want written ಅಂತಂದ್ರಲ್ಲ. ನೆಕ್ಸ್ಟ್, we live in a dash house. Very good. Common house. We live in a common house. Very good. Community hall ಅದ. ಕಾಮನ್ ಕಮ್ಯುನಿಟಿ ಹಾಲ್ ಇರ್ತೈತಿ. ಮ್ಯೂಚುವಲ್ ಇರ್ತೈತಿ. ಯಾರದ್ರ ಮ್ಯೂಚುವಲ್ ಇದ್ರೆ ಗೆಬ್ಬಿಗೆ ಬಿಡಿತಾರ. ನೆಕ್ಸ್ಟ್, ಕ್ವಶನ್ ನಂಬರ್ 17. This will serve our dash interest. ಇಂಟ್ರೆಸ್ಟ್ ಅಂತ ಬಂದಾಗ ಏನಾಗತ್ತ, ಸ್ವಲ್ಪ ಇರ್ತದ, ಮ್ಯೂಚುವಲ್ ಇಂಟ್ರೆಸ್ಟ್ ಆಗುತ್ತೆ. ದಿಸ್ ವಿಲ್ ಸರ್ವ್ ಅವರ್ ಮ್ಯೂಚುವಲ್ ಇಂಟ್ರೆಸ್ಟ್. ನೆಕ್ಸ್ಟ್ 18ನೇದು. ಎಸ್. ಸೊ ಸ್ಫೂರ್ತಿ ಅವ್ರು ಅಂತಿದ್ದಾರೆ 13ನೇದು ಓರಲ್ ಆಗ್ಬೋದು, ವರ್ಬಲ್ ಆಗ್ಬೋದಿಲ್ಲ ಸರ್ ಅಂತ. ಈ ಡಿಡ್ ನಾಟ್ ಕಮ್ ಫಾರ್ ಈಸ್ ಓರಲ್ ಟೆಸ್ಟ್ ಆರ್ ವರ್ಬಲ್ ಟೆಸ್ಟ್. ನೋಡ್ರಿ, ವರ್ಬಲ್ ಟೆಸ್ಟ್ ನೋಡ್ರಿ, ವರ್ಬಲ್ ಅಂತ ಬಂದಾಗ ಶಬ್ದಗಳು ಅಂತ ಬರ್ತದ. ಒಂದ್ 2-3 ಶಬ್ದ, 4-5 ಶಬ್ದ ಬರ್ತದೆ. ಓರಲ್ ಅಂತ ಬಂದಾಗ ಮಾತು ಬರ್ತದೆ. ಸೊ ವರ್ಬಲ್ಗಿಂತ ಜಾಸ್ತಿ ಓರಲ್ ಬರ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ಮತ್ತೆ ಇನ್ನೊಂದು ಸನ್ನಿವೇಶ ಪ್ರಕಾರ ಹೋಗುತ್ತಾರೆ. ನೆಕ್ಸ್ಟ್, ಲೆಟ್ ದೇರ್ ಬಿ ಡ್ಯಾಶ್ ಗಿವ್ ಅಂಡ್ ಟೇಕ್ ಬಿಟ್ವೀನ್ ಫ್ರೆಂಡ್ಸ್. 18ನೇದು ಬಹಳ ಈಸಿ ಅದ. ಬಿಟ್ವೀನ್ ಅಂತಂದ್ರೆ ಇಬ್ಬರೇ ಇರ್ತಾರ, ಅದಕ್ಕೆ ಏನಾಗತ್ತ, ಮ್ಯೂಚುವಲ್ ಆಗತ್ತ. ಅಮಂಗ್ ಬಂತಂದ್ರೆ ಏನಾಗತ್ತ, ಕಾಮನ್ ಆಗತ್ತ. ವಿ ಕ್ಯಾನ್ ಶೇರ್ ಅ ಡ್ಯಾಶ್ ರೂಮ್. ವಿ ಕ್ಯಾನ್ ಶೇರ್ ಅ ಕಾಮನ್ ರೂಮ್. ವಿ ಕ್ಯಾನ್ ಶೇರ್ ಅ ಕಾಮನ್ ರೂಮ್. ವಿ ಹ್ಯಾವ್ ನೋ ಕಾಮನ್ ಫ್ರೆಂಡ್ಸ್. ಸೊ ಹೀಗೆ ಇವತ್ತಿನ ಒಂದು ಕ್ಲಾಸ್ದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅಡ್ಜೆಕ್ಟಿವ್ಸ್ಗಳನ್ನು ನೋಡ್ಕೊಂಡಿವಿ. ಈ ಒಂದು ಟಾಪಿಕ್ ಹೆಂಗಿದೆ ಅಂತಂದ್ರೆ, ಅಡ್ಜೆಕ್ಟ್ ಜೊತೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರಣವನ್ನು ಕಲ್ಕೊಂಡ್ಬಿಡ್ತೀವಿ. ಸೊ ದ್ಯಾಟ್ಸ್ ವೈ ಇದೇ ತರದ ಎಲ್ಲಾ ಕ್ಲಾಸ್ಗಳನ್ನು ನೀವು ಪಡಿಬೇಕಾದ್ರೆ ನಮ್ಮ ಒಂದು ಪೇಡ್ ಕ್ಲಾಸಸ್ಗಳನ್ನು ಕೂಡ ಪಡಿಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ ನಮ್ಮ ಆ್ಯಪ್ ಅದ ಲಿಂಕು. ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ. ಸೊ ಬನ್ನಿ, ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಎಷ್ಟಕ್ಕಿದೆ ಅನ್ನೋದನ್ನ ಆ್ಯಪ್ನಲ್ಲಿ ನೀವು ಚೆಕ್ ಮಾಡ್ಕೋಬಹುದು ವಿದ್ಯಾರ್ಥಿಗಳು. ಅಲ್ಲಿ ಮೈ ಟೈಮ್ ಟೇಬಲ್ ಅಂತ ಸೆಕ್ಷನ್